ಹನುಮಾನ್ ಘಾಟ್ನಲ್ಲಿರುವ ಕಾಶಿ ಕಾಮಕೋಟೇಶ್ವರ ದೇವಾಲಯಕ್ಕೆ ನಾವು ಬರ್ತಾ ಇದ್ವಿ. ಇಲ್ಲಿ ರಾಮ ಪಟ್ಟಾಭಿಷೇಕದ ಒಂದು ದೃಶ್ಯವನ್ನು ನಾವಿಲ್ಲಿ ನೋಡಬಹುದು. ಇದು ಅತ್ಯಂತ ಪವಿತ್ರವಾದ ದೇವಾಲಯಗಳಲ್ಲಿ ಒಂದಾಗಿದೆ. ಹನುಮಾನ್ ಚಿತ್ರವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ರಾಮ ಭಕ್ತ ಹನುಮಾನ್. ಮತ್ತು ದೇವಾಲಯದ ಒಂದು ಒಳಗಡೆಗೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಶಂಕರಾಚಾರ್ಯರು ಕುಳಿತಿರುವುದನ್ನು ಕೂಡ ನೋಡಬಹುದು. ಬಹಳ ಅಂದವಾಗಿರುವಂತಹ ಶಿಲ್ಪಗಳನ್ನು ಕೂಡ ನೋಡಬಹುದು. ದೇವಸ್ಥಾನದ ಒಳಗಡೆ ಗರ್ಭಗುಡಿಯ ಮುಂದೆ ಇಲ್ಲಿ ವೇದಾಧ್ಯಯನ ಮಾಡ್ತಾ ಇರೋಂಥದ್ದು, ವೇದಗಳ ಬಗ್ಗೆ ಚರ್ಚೆಗಳನ್ನು ಮಾಡ್ತಾ ಇರೋಂಥದ್ದು ಕೂಡ ನಾವಿಲ್ಲಿ ನೋಡ್ಬೋದು. ಶಂಕರಾಚಾರ್ಯರು ನಮ್ಮ ಶಿಷ್ಯರೊಂದಿಗೆ ವೇದಾಧ್ಯಯನ ಅಥವಾ ಚರ್ಚೆಗಳಲ್ಲಿ ಭಾಗವಹಿಸಿರೋದನ್ನು ನಮಗೆ ನೆನಪಿಸ್ತಾ ಹೋಗುತ್ತೆ. ಮತ್ತು ನಾವೀಗ ಗರ್ಭಗುಡಿ ಹತ್ರ ಬರ್ತಾ ಇದ್ದೀವಿ. ಎದುರುಗಡೆ ಶಿವನಿಗೆ ಇದು ಸಮರ್ಪಿತವಾದಂತಹ ಒಂದು ದೇವಾಲಯ. ಎದುರುಗಡೆ ಒಂದು ನಂದಿ ವಿಗ್ರಹವನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಎದುರುಗಡೆ ಗರ್ಭಗುಡಿಯ ಒಂದು ಚಿತ್ರವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಈ ದೇವಾಲಯವನ್ನು ಕಂಚಿ ಕಾಮಕೋಟಿ ಪೀಠ ಸ್ಥಾಪಿಸಿ ನಿರ್ವಹಿಸುತ್ತದೆ. ಇದನ್ನು ದಕ್ಷಿಣ ಭಾರತೀಯ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ ಒಂದೊಂದು ಚಿತ್ರವೂ ಕೂಡ ಬಹಳ ಅಂದವಾಗಿ ಕೆತ್ತನೆ ಕೆಲಸ ಮತ್ತು ಬಣ್ಣಗಳ ಒಂದು ವಿವಿಧ ವಿನ್ಯಾಸಗಳಲ್ಲಿ ನಾವು ದೇವಸ್ಥಾನವನ್ನು ನೋಡ್ಬೋದು. ಅತ್ಯಂತ ಸುಂದರವಾದಂತಹ ಒಂದು ವಿಗ್ರಹಗಳನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ದೇವಾಲಯದಲ್ಲೇ ಬೇರೆ ಬೇರೆ ದೇವರುಗಳ ಒಂದು ವಿಗ್ರಹಗಳನ್ನು, ಒಂದು ಪುಟ್ಟ ದೇವಸ್ಥಾನವನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಶಿಖರವು ವಿವಿಧ ದೇವರುಗಳು ಮತ್ತು ದೇವತೆಗಳನ್ನು ಸೂಕ್ಷ್ಮವಾಗಿ ಕೆತ್ತಿದ ವಿಗ್ರಹಗಳಿಂದ ಅಲಂಕರಿಸಲ್ಪಟ್ಟಿದೆ. ಈ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ. ಗರ್ಭಗುಡಿಯಲ್ಲಿ ವಿಷ್ಣು, ದುರ್ಗಾದೇವಿಯ ವಿಗ್ರಹಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಎದುರುಗಡೆ ಕೂಡ ನಾವು ದೇವರನ್ನು ನೋಡ್ತಾ ಇದ್ವಿ. ಇಲ್ಲಿ ವಿಷ್ಣು ಮಲಗಿರುವಂಥ ಒಂದು ಭಂಗಿಯನ್ನು ನೋಡ್ತಾ ಇದ್ವಿ. ಕಾಶಿ ಕ್ಷೇತ್ರಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬರೂ ಈ ದೇವಾಲಯಕ್ಕೆ ಭೇಟಿ ನೀಡಲೇಬೇಕು. ಮತ್ತು ಪುಣ್ಯ ಫಲ ಮೋಕ್ಷ ಲಭಿಸಬೇಕೆಂದರೆ ಇಲ್ಲಿಗೆ ಬರಬೇಕು. ವಂದನೆಗಳು ಫ್ರೆಂಡ್ಸ್.